ನಲ್ಲಿ ಕೆಲಸ ಮಾಡ್ತಿದ್ದವರು, ಆದರೆ ಅವರ ತಂದೆ ಡಿಸ್ಟ್ರಿಬ್ಯೂಟರ್ ಆಗಿದ್ದಂಥವ್ರು ಹಿಂದೆ. ಆ ಸೆಳೆತ ಬಿಡದೆ ವಾಪಸ್ ಮತ್ತೆ ಬಂದಿದ್ದಾರೆ ಮರಳಿಗೂಡಿಗೆ ಅನ್ನೋ ಥರ. ಸೊ ಓವರ್ ಟು ಸತ್ಯ ಶ್ರೀನಿವಾಸನ್. ಹಾಗೆ ಅವರು ವೈಲ್ಡ್ ಫೋಟೋಗ್ರಾಫರ್ ಕೂಡ ಹೌದು. ಸರ್, ಓವರ್ ಟು ಯು. ಎಲ್ಲರೂ ಬಂದವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ಬಂದಿರೋ ಪ್ರೆಸ್ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್. ನೀವು ನಿಮ್ಮಿಂದನೇ ನಮ್ಮ ಸಿನಿಮಾ ಮುಟ್ಟುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ನನ್ನ ಹೆಸರು ಸತ್ಯ ಶ್ರೀನಿವಾಸನ್ ಅಂತ. ಅವ್ರು ಹೇಳಿದರು ನಮ್ಮ ತಂದೆ ಡಿಸ್ಟ್ರಿಬ್ಯೂಟರ್ ಆಗಿದ್ರು ಅಂತ 40 years ಹಿಂದೆ ಅದು. ಸೊ ನಾನು ಲಾಸ್ಟ್ 32 years IT ಫೀಲ್ಡಲ್ಲಿದ್ದೆ. ನಾನು ಶ್ರೀನಿವಾಸನ್ ಅಂತ ಅವರು. ಇಲ್ಲಿಲ್ಲ ಡಿಸ್ಟ್ರಿಬ್ಯೂಟರ್, ಅವರು ತಮಿಳ್ನಾಡಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ನಾನೊಂದು ಲಾಸ್ಟ್ 32 years IT ಕನ್ಸಲ್ಟಿಂಗಲ್ಲಿದ್ದೆ. ನನಗೇನು ಸಿನಿಮಾ ಇದು ಇತ್ತು, ಕ್ರೇಜ್ ಇತ್ತು. ಭಾಳಷ್ಟು ಸಿನಿಮಾ ನೋಡಿದ್ದೀನಿ. ಶೂಟಿಂಗಲ್ಲಿ ಚಾನ್ಸ್ ಸಿಕ್ಕತ್ತೋ ನೋಡ್ತಾ ಇದ್ದೆ. ಮ್ಯೂಸಿಕಲ್ಲಿನೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಬಟ್ ಕೆರಿಯರ್ ಚೂಸ್ ಮಾಡಬೇಕಂತ ಕಾಲೇಜ್ ಆದಮೇಲೆ ಐ ಚೂಸ್ IT. ಆವಾಗ ಎಲ್ಲರಿಗಿನ ITನೇ ಪ್ರಧಾನವಾಗಿತ್ತು. ಸೊ ನಾನು IT ಚೂಸ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ದೆನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಮತ್ತು ಬರ್ಡ್ ಫೋಟೋಗ್ರಫಿಯಲ್ಲಿ ಸುಮಾರು ದಿನ ನಾನು ಸ್ಪೆಂಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಅದರಲ್ಲೇ. ನನಗೆ ಟೈಮ್ ಇದಾಗಿತ್ತು. ನಾನು ಈ ಫಿಲ್ಮ್ ಸ್ಟಾರ್ಟ್ ಮಾಡುವಾಗ ನಾವು ಈ ಹೈಫೈ ಸ್ಟುಡಿಯೋಸ್ ಅಂತ ಒಂದು ಕಂಪನಿ ನಾನು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿರೋ 5 ಜನ ಹೈಫೈ ನಾವು. ಅದೇ ಹೈಫೈ ಅಂತ ಬಂತು. ಅದಕ್ಕೆ ಸ್ಟಾರ್ಟ್ ಮಾಡುವಾಗ ನಮಗೆ ಒಂದು ಮೇನ್ ಡೆಸಿಷನ್ ಒಂದು ತೊಗೊಂಡಿವಿ. ಕೆಲವು ಪ್ರಿನ್ಸಿಪಲ್ಸ್ ಇರುತ್ತೆ ನಮಗೆ, ಅದನ್ನು ಬಿಟ್ಟು ನಾವು ಹೋಗಲ್ಲ ಅಂತ. ಸೊ ಫಾರ್ ಎಕ್ಸಾಂಪಲ್, ಯಾವುದೇ ಶೂಟಿಂಗು ಎಲ್ಲಿ ಹೋಗಿದ್ರೇನು ಸೇಫ್ಟಿ ಫಸ್ಟ್, ಅದಾದಮೇಲೆ ಮಿಕ್ಕಿದ್ದೆಲ್ಲ ನಮಗೆ. ಯಾರಿಗೇನೋ ಒಂದು ಸಣ್ಣ ಏಟ್ ಆಗಬಾರ್ದು ಅಂತ. ಒಂದು 50-60 days ಔಟ್ಡೋರಲ್ಲಿ ಶೂಟಿಂಗ್ ಮಾಡಬೇಕಂದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟೊಂದು ಲಾಜಿಸ್ಟಿಕಲ್ ಪ್ರಾಬ್ಲಮ್ ಇರುತ್ತೆ ಅದರಲ್ಲಿ, ಎಷ್ಟೊಂದು ಸೇಫ್ಟಿ ಇಶ್ಯೂಸ್ ಎಲ್ಲ ನೋಡ್ಕೋಬೇಕಂತ. ಬಟ್ ಇದೆಲ್ಲ ನಾವು ಪ್ಲ್ಯಾನ್ ಮಾಡಬೇಕಂತ ಏನು ಮಾಡಿದ್ದೀವಿ ಅಂದರೆ, ನಮ್ಮ ಶೂಟಿಂಗ್ ಸ್ಟಾರ್ಟ್ ಮಾಡುವಾಗ 3 days ವರ್ಕ್ಶಾಪ್ ಮಾಡಿದ್ದೀವಿ ನಾವು. ಆ ವರ್ಕ್ಶಾಪಲ್ಲಿ ಏನಂದರೆ, ಬಂದು ಎಲ್ಲ ಆರ್ಟಿಸ್ಟ್ ಯಾರ್ಯಾರೆಲ್ಲ ಅಷ್ಟು ದಿವಸಕ್ಕೆ ಸೆಲೆಕ್ಟ್ ಆಗಿದ್ರಲ್ಲ, ಎಲ್ಲ ಆಡಿಷನ್ ಮಾಡಿ ಸೆಲೆಕ್ಟ್ ಆಗಿದ್ದು ಅವರು, ಇಲ್ಲಿ ಕೆಲವೊಂದು ಜನ ಬಂದಿದ್ದಾರೆ ಇಲ್ಲಿ, ಅವರೆಲ್ಲ ದೇ ಕೇಮ್ ಫಾರ್ ದ ವರ್ಕ್ಶಾಪ್. ಅಲ್ಲಿ ವರ್ಕ್ಶಾಪಲ್ಲಿ ವಿ ಹ್ಯಾಡ್ ಅ ಲಾಟ್ ಆಫ್ ಡಿಸ್ಕಷನ್ ಆನ್ ಏನು ಮಾಡಬೇಕು, ಯಾವ ಥರ ಕ್ಯಾರೆಕ್ಟ್ರು, ಏನು ಆ್ಯಕ್ಟಿಂಗು, ಅದೆಲ್ಲ ಮಾಡಿದ್ದೀವಿ ನಾವು. ಆಗಿಬಿಟ್ಟು 2 ದಿವಸ ನಮ್ಮದು ರಿಹರ್ಸಲ್ಸ್ ನಡೀತು. ಸೊ ರಿಹರ್ಸಲ್ ಅಂದರೆ ಎಂಟೈರ್ ಸ್ಕ್ರಿಪ್ಟನ್ನು ಇನ್ಕ್ಲೂಡಿಂಗ್ ಇವರು ನಮ್ಮ ಇವರು DOP ಇದ್ದಾರೆ ಮಿಲ್ಕಿ. ಸೊ ಅವ್ರ ಜೊತೆ ನಮ್ಮ ಎಡಿಟ್ರು ಇದ್ದರು. ಅದು ಇದರಲ್ಲಿ ರಿಹರ್ಸಲ್ಸಲ್ಲಿ ಎಂಟೈರ್ ಫಿಲ್ಮು ಟ್ವೈಸ್ ನಾವು ಬಂದು ವಿ ಆ್ಯಕ್ಟೆಡ್ ಇಟ್ ಔಟ್. ಒಂದು ಸಾಕರ್ ನಗರಲ್ಲಿ ಒಂದು ಮನೆಯಲ್ಲಿ ನಾವು ವಿ ವರ್ ಡೂಯಿಂಗ್ ದೀಸ್ ಆಡಿಯನ್ಸ್ ಇದು ರಿಹರ್ಸಲ್ಸ್. ಇದು ಏನಕ್ಕೆ ಅಂದರೆ, ನಮಗೆ ಚೆನ್ನಾಗಿ ಗೊತ್ತಿತ್ತು ನಾವು ಹೋಗೋ ಜಾಗ ಬಂದು ಇಟ್ ಈಸ್ ನಾಟ್ 100% ರೈನು, ಇಟ್ ಈಸ್ 150% ರೈನ್. ರೈಟ್, ಜಿಗಣ ಇರುತ್ತೆ, ಹಾವಿರುತ್ತೆ, ಎಲ್ಲ ಆಲ್ ದೀಸ್ ಅದೇ. ಇದೊಂದು ಆಲ್ಮೋಸ್ಟ್ 20 kilometers ಅವೇ ಫ್ರಮ್ ದ ನಿಯರೆಸ್ಟ್ ಸಿವಿಲೈಸೇಷನ್. ಆ ಥರ ಒಂದು ಜಾಗದಲ್ಲಿ ಹೋಗಿ ಒಂದು ಶೂಟ್ ಮಾಡಿದ್ದೀವಿ ನಾವು. ಸೊ ಈ ರಿಹರ್ಸಲ್ಸು ವರ್ಕ್ಶಾಪ್ಸ್ ಎಲ್ಲ ಏನು ಕೊಟ್ಟಿತ್ತು ಅಂದರೆ ನಮಗೆ ಅದೊಂದು ಕಾನ್ಫಿಡೆನ್ಸ್ ಕೊಟ್ಟಿತ್ತು. ನಮಗೆ ಇದು ಪ್ಲ್ಯಾನ್ ಮಾಡಿದ್ದೇವೆ ಅಂದರೆ ಈ ಅವತ್ತಿನ ದಿವಸ ಇದು ಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದರೆ ಯು ಆರ್ ಏಬಲ್ ಟು ಕಂಪ್ಲೀಟ್ ಇಟ್. ಪ್ಲಸ್ ನಾವು ಕೆಲವೊಂದು ನಂದು ಬ್ಯಾಕ್ಗ್ರೌಂಡ್ IT-ಅಲ್ಲಿ ಇದ್ದಿದ್ದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಇದೆಲ್ಲ ತೊಗೊಂಡು ಬಂದು ನಾವು ವಿ ಡಿಡ್ ಸಮ್ ಚೇಂಜಸ್ ಟು ಹೌ ಶೂಟಿಂಗ್ ಎಲ್ಲ ಯಾವ ಥರ ಮಾಡ್ಬೋದು ಅಂತ ಮಾಡಿದ್ದೀವಿ ನಾವು. ಆನ್ ದಿ ಸೆಟ್ ನಮಗೆ ವಿ ಹ್ಯಾಡ್ ಒನ್ ಡಾಕ್ಟರ್. ಹಿ ಆಲ್ಸೋ ಡಿಡ್ ಅ ರೋಲ್ ಇನ್ ಅವರ್ ಫಿಲ್ಮ್. ಬಟ್ ಅವರೊಂದು ಡಾಕ್ಟರ್ ಇಲ್ಲಿ ಬೈರು ಸರ್, ಇಲ್ಲಿ ಬೈರು ಇಲ್ಲ, ಅಲ್ಲಿದ್ದಾರೆ, ಆಚೆ ಇದ್ದಾರೆ ಅವರು. ಅವರೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಈಸ್ ಆಲ್ಸೋ MBBS ಡಾಕ್ಟರ್. ಅವರು 30 days ನಮ್ಮ ಜೊತೆಲಿದ್ದು ಶೂಟಿಂಗ್ ಫುಲ್ ಅವರು ಇದ್ದು ನೋಡಿಕೊಂಡ್ರು. ಅಲ್ಲೊಂದು ಸಣ್ಣ ಡಿಸ್ಪೆನ್ಸರಿ ಇನ್ನೂ ಸೆಟಪ್ ಮಾಡಿದ್ದೀವಿ ನಾವು, ಸೊ ದಟ್ ಎನಿಥಿಂಗ್ ಏನು ಬೇಕಂದರೆ ಮಾಡ್ಬೋದು ಅಂತ. ವಿ ಹ್ಯಾಡ್ ಸಮನ್ ಹೂ ವಾಸ್ ನಾಮಿನೇಟೆಡ್ ಆಸ್ ಅ ಸೇಫ್ಟಿ ಪರ್ಸನ್, ಸೇಫ್ಟಿ ಆಫೀಸರ್ ಥರ. ಅವರು ಎವ್ರಿ ಡೇ ಹೋಗಿ ಸೈಟ್ ನೋಡಿಬಿಟ್ಟು ಅವರು ಓಕೆ ಹೇಳಿದರೆ ನಾವು ಶೂಟಿಂಗ್ ಶುರು ಮಾಡ್ತಾಯಿದ್ದೀವಿ. ಅದು ಏನಕ್ಕೆ ಅಂದರೆ ಜಾಗ ಆ ಥರ ಇತ್ತು, ಏನು ಚಾನ್ಸ್ ತೊಗೊಳೋದು ಬೇಡ ಅಂತಂದ್ಬಿಟ್ಟು. ರೈನು ಮತ್ತು ಅದು ಸ್ಲಿಪ್ಪರಿ ಜಾಗ, ಅದು ಮಣ್ಣು, ಅದು ಒಂಥರದ್ದು ಮಣ್ಣು, ಅದು ಇದಾಗುತ್ತೆ. ಎಸ್ಟೇಟ್ ಒಳಗಡೆ ಎಲ್ಲ ಇತ್ತು ಅದು. ಸೊ
ಅದಕ್ಕೆ ಅವರೊಬ್ಬರು ಇದ್ದರು. ಇದೆಲ್ಲ ಮಾಡಿದರೆ ನಮಗೆ ಇನ್ನೊಂದು ಇದು ಬೇಕಾಗಿದ್ದದ್ದು ಏನಂದರೆ, ಏನೋ ಒಂದು ಇನ್ಸಿಡೆಂಟ್ ಆಗಿತ್ತಂದರೆ ಅವರು ಇವರಿಗೆ ಆರ್ಟಿಸ್ಟಿಗೋ ಟೆಕ್ನಿಷಿಯನ್ಸಿಗೋ ಸೆಟ್ಟಲ್ಲಿರೋರಿಗೆ ವಿ ಹ್ಯಾವ್ ಟು ಟೇಕ್ ಕೇರ್. ಸೊ ಅದಕ್ಕೆ ನಾವು ಒಂದು ಇನ್ಶೂರೆನ್ಸ್ ಮಾಡಿದ್ದೀವಿ. 90 ಡೇಸಿಗೆ ಎಂಟೈರ್ ಟೀಮಿಗೆ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು. 30 ಡೇಸ್ 40 ಡೇಸ್ ಶೂಟಿಂಗಲ್ಲಿ ಆದಮೇಲೆ ಒಂದು 60 ಡೇಸ್ ಅವರು ಆಚೆ ಹೋದ್ಮೇಲೆ ದೇ ವಿಲ್ ಗೆಟ್ ಹೆಲ್ತ್ ಆ್ಯಂಡ್ ಲೈಫ್ ಎರಡು ಮಾಡಿದ್ದೇವೆ ನಾವು. ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು. ಸೊ ಇದೆಲ್ಲ ಮಾಡಿ ನಾವು ವೆರಿ ಹ್ಯಾಪಿ, ವೆರಿ ಪ್ರೌಡ್ ದಟ್ ವಿ ಡಿಡ್ಂಟ್ ಹ್ಯಾವ್ ಅ ಸಿಂಗಲ್ ಇನ್ಸಿಡೆಂಟ್ ಎಂಟೈರ್ ಶೂಟಿಂಗಲ್ಲಿ, ನಾಟ್ ಅ ಸಿಂಗಲ್ ಇನ್ಸಿಡೆಂಟ್. ಆ್ಯಂಡ್ ವಿ ಕೇಮ್ ಔಟ್ ಆಫ್ ದಟ್ ಪ್ಲೇಸ್ absolutely safe. And we came out, did the post, ಇವಾಗ ನೋಡಿದಿರಿ, ಔಟ್ಪುಟ್ ನೋಡಿದ್ದೀರಿ ನೀವು. ಸೊ ವೆರಿ ವೆರಿ ಹ್ಯಾಪಿ, ವೆರಿ ವೆರಿ ಪ್ರೌಡ್ ಆಫ್ ದ ಟೀಮ್. ನಮ್ಮದು ಇದು ಫಸ್ಟ್ ಅಟೆಂಪ್ಟ್, ಆ್ಯಂಡ್ ಐ ಫೀಲ್ ದಟ್ ವಿ ಹ್ಯಾವ್ ಡೆಲಿವರ್ಡ್. ನೌ ಇಟ್ ಇಸ್ ಅಪ್ ಟು ದಿ ಮೀಡಿಯಾ, ನೀವು ಮತ್ತು ಆಡಿಯನ್ಸು, ನೀವೇ ನಮಗೆ ರಿಸಲ್ಟ್ ಕೊಡಬೇಕು. ಸೊ ನಮ್ಮದು ಇವಾಗ ಟೀಸರ್ ಲಾಂಚ್ ಮಾಡಿದ್ದೀವಿ. ನೆಕ್ಸ್ಟು ಹುಬ್ಳಿಯಲ್ಲಿ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ನಾವು. ಅಲ್ಲಿ ನಾವು ವಿ ವಿಲ್ ಲಾಂಚ್ ದಿ ಆಡಿಯೋ ಹುಬ್ಳಿಯಲ್ಲಿ. ಆದಮೇಲೆ ಡೇಟ್ಸ್ ಎಲ್ಲ ನಾವು ಇವರು ವೆಂಕಟೇಶ್ ಸರ್ ಶೇರ್ ಮಾಡ್ತಾರೆ. ಆದಮೇಲೆ ನಮ್ಮದು ಟೀಸರ್ ಲಾಂಚ್ ಒಂದಿದೆ, ಟ್ರೈಲರ್ ಲಾಂಚು ಬೆಂಗಳೂರಲ್ಲೇ ಮಾಡ್ತೀವಿ ನಾವು. ಟ್ರೈಲರ್ ಲಾಂಚ್ ಆದಮೇಲೆ ಒಂದು ಪ್ರೀಮಿಯರ್ ಶೋ ಇರುತ್ತೆ. ಪ್ರೀಮಿಯರ್ ಶೋ ಆದಮೇಲೆ ವಿ ವಿಲ್ ಗೋ ಫಾರ್ ದ ರಿಲೀಸ್. ಎಂಡ್ ಆಫ್ ಜುಲೈ ಅಂತ ಅಂದ್ಕೊಂಡಿದ್ದೀವಿ ರಿಲೀಸು. ಆ್ಯಸ್ ವಿ ಗೆಟ್ ಕ್ಲೋಸರ್ ಡೇಟ್ಸ್ ನಾವು ಅನೌನ್ಸ್ ಮಾಡ್ತೀವಿ. ನಮ್ಮದೇ ಚಾನಲಲ್ಲಿ ಹೈಫೈ ಸ್ಟುಡಿಯೋಸ್ IN ಅಂದ್ಬಿಟ್ಟು ಇದು ಯೂಟ್ಯೂಬ್ ಚಾನಲಲ್ಲಿ ಈ ಟೀಸರು, ಟ್ರೈಲರು, ಆಡಿಯೋ ಎಲ್ಲ ಲಾಂಚ್ ಮಾಡ್ತಾ ಇದ್ದೀವಿ ನಾವು. ಇನ್ಕ್ಲೂಡಿಂಗ್ ಮ್ಯೂಸಿಕ್ ಅಲ್ಲೇ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಹೈಫೈ ಮ್ಯೂಸಿಕ್ ಅಂತ ಅದರದ್ದು ಹೆಸರು. ಸೊ ಅದಕ್ಕೆ ಒಂದು ನೋಟ್ ಬರುತ್ತೆ ನಿಮಗೆ, ಪ್ರೆಸ್ ನೋಟ್ ಬರುತ್ತೆ. ಸೊ ದಿಸ್ ಈಸ್ ಅವರ್ ಪ್ಲ್ಯಾನ್. ನನಗೆ ತುಂಬ ಖುಷಿಯಾಗಿತ್ತು. ಐ ನೋ ಲಾಟ್ ಆಫ್ ಪೀಪಲ್ ಆರ್ ವೇಟಿಂಗ್ ಔಟ್ಸೈಡ್, ಬಟ್ ವಿ ವಿಲ್ ಬ್ರಿಂಗ್ ದಮ್ ಇನ್ ಆ್ಯಂಡ್ ಶೋ ಒನ್ ಮೋರ್ ಒಂದು ಶೋ ಮಾಡ್ತೀವಿ ನಾವು. ಬಟ್ ನೀವು ಇಷ್ಟು ಟೈಮ್ ತೊಗೊಂಡು ಇಲ್ಲಿ ಬಂದು ನಮಗೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಆ್ಯಂಡ್ ಏನೇ ನನ್ನ ಕನ್ನಡದಲ್ಲಿ ಏನೊಂದು ಮಿಸ್ಟೇಕ್ ಇತ್ತಂದರೆ ಪ್ಲೀಸ್ ಫರ್ಗಿವ್ ಮಿ. ನಾನು ಐ ಆಮ್ ಟ್ರೈಂಗ್ ಟು ಲರ್ನ್ ಗುಡ್ ಕನ್ನಡ, ಸೊ ದಟ್ ನಾನು ನೆಕ್ಸ್ಟ್ ಟೈಮೆಲ್ಲ ಮಾತಾಡುವಾಗ ಚೆನ್ನಾಗೇ ಮಾತಾಡ್ತೀನಿ ನನ್ನ ಕನ್ನಡ. ಥ್ಯಾಂಕ್ ಯು. ಲರ್ನ್ ಸರ್, ಅಚ್ಚ ಕನ್ನಡಿಗಾನೇ ನೀವು ಸ್ಪಷ್ಟವಾಗಿ ಮಾತಾಡಿದ್ದೀರಾ. ಇಷ್ಟು ಮಾತಾಡಿದ್ರೆ ಸಾಕು. ಆ್ಯಕ್ಚುಲಾಗಿ ನೋಡಿದರೆ ನಮ್ಮ ಸೆಟ್ ದೊಡ್ಡದು, ನಂಬರ್ ಆಫ್ ಪೀಪಲ್ ತುಂಬ ಕಡಿಮೆನೇ ಇದ್ದರು. ವಿ ಹ್ಯಾಡ್ ಅಬೌಟ್ 55-60 ಪೀಪಲ್ ಇದ್ದರು. ಅದಕ್ಕೇನು ಅಷ್ಟು ಹೆಚ್ಚು ಇನ್ಕ್ರಿಮೆಂಟಲಿ ಏನು ಅಷ್ಟು ಖರ್ಚಾಗಲ್ಲ. ಗ್ರೂಪ್ ಇನ್ಶೂರೆನ್ಸ್ ಸರ್. ಆದರೆ ನಿಮ್ಗೆ ಏನಂದರೆ ಅದು ಪ್ರಾಸೆಸ್ ಸ್ವಲ್ಪ ಇದಿದೆ. ರಿಜಿಸ್ಟರ್ಡ್ ಬೇಕು, ಅಟೆಂಡೆನ್ಸ್ ತೊಗೋಬೇಕು, ವಿ ಹ್ಯಾವ್ ಟು ಮೇಂಟೈನ್ ಅ ಲಿಸ್ಟ್ ಎಲ್ಲ, ಅದೆಲ್ಲ ಸ್ವಲ್ಪ ಇದಿದೆ. ಬಟ್ ಅದೊಂದು ಮಾಡಿಬಿಟ್ಟು ಅಂದರೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಅದಕ್ಕೆ ಅದೆಲ್ಲ ಅವರೇ ಮಾಡ್ಕೊಳ್ತಾಯಿದ್ರು. ಡೈಲಿ ರಿಜಿಸ್ಟರ್ ತೊಗೊಂಡೋಗಿ ಎಲ್ಲ ನೋಡೋದು ಅದೆಲ್ಲ ಮಾಡ್ತಾಯಿದ್ರು. ಸೊ ಪ್ರಾಸೆಸ್ ವೈಸ್ ಸ್ವಲ್ಪ ಎಕ್ಸ್ಟ್ರಾ ಸ್ಟೆಪ್ಸ್ ಇರುತ್ತೆ. ಬಟ್ ಇದು ಮನಿ ವೈಸ್ ಇನ್ಕ್ರಿಮೆಂಟ್ಲಿ ಅಷ್ಟೇನು ನನಗೆ ಅನಿಸಿಲ್ಲ. ಅದು ಐ ಥಾಟ್ ಇಟ್ ವಾಸ್ ವರ್ತ್ ದ ಮನಿ ಬೀಂಗ್. ಒಂದೇ ಒಂದು ವಿಷಯ ನಾನು ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ ಏನು ಎಕ್ಸ್ಟ್ರಾ ಆಯಿತು ಅಂತ ಕೇಳಿದ್ರಲ್ಲ ಸರ್, ಒಂದೇ ಒಂದು ಎಕ್ಸ್ಟ್ರಾ ಆಗಿದ್ದು ನಮ್ಮ ಥಾಟ್ ಪ್ರೊಸೆಸ್ ಅಷ್ಟೇ. ಅಲ್ಲಿ ಬಂದವರು ಸೇಫಾಗಿ ಬಂದು ಸೇಫಾಗಿ ಹೋಗಬೇಕು. ಬಿಕಾಸ್ ನಮ್ಮ ಚಿತ್ರ ಮಾಡ್ಕೊಳಕ್ಕೆ ಅವ್ರು ಬರ್ತಾ ಇರೋದ್ರಿಂದ ಅವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು. ಇನ್ಕ್ಲೂಡಿಂಗ್ 90 ಡೇಸ್ ಆಫ್ಟರ್ ದ ಮೂವಿ ಶೂಟಿಂಗ್ ವಾಸ್ ಡನ್. ಸೊ ನಾವು ಕವರ್ ಮಾಡಿದ್ವಿ. ಯಾಕಂದರೆ ಅಲ್ಲಿಂದ ಏನಾದರೂ ಆಗಿ ಅದರಿಂದ ಅವ್ರಿಗೆ ತೊಂದರೆ ಆಗತ್ತೆ ಅಂದರೆ ಅದನ್ನು ನಾವು ವಿ ಹ್ಯಾವ್ ಟು ಟೇಕ್ ಕೇರ್ ಅಂತ ಸರ್. ಇಲ್ಲ ಸರ್, ನಾವು ನಮ್ಮ ಸೀನಿಯರ್ಸ್ ಎಷ್ಟೊಂದು ಜನ ಇದ್ದಾರೆ. ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಫಿಲಮು. ಅವ್ರಿಗೆ ಹೇಳಿಸ್ಕೊಡೋ ಅಷ್ಟು ನನಗೆ ಇದಿಲ್ಲ. ಬಟ್ ಐ ವಿಲ್ ಶೇರ್ ಮೈ ಥಾಟ್. ಖಂಡಿತ ನನಗೆ. ಬಟ್ ಬೆಸ್ಟ್ ಅಂದರೆ ನಮಗೆ ಟೆನ್ಷನ್ ಇಲ್ಲ ನಮಗೆ. ಅದು ಒಂದು ಇತ್ತಂತ ಅದೊಂದು ಬಿಗ್ ಅಡ್ವಾಂಟೇಜ್ ಇತ್ತು ಸರ್ ನಮಗೆ. ಇದು ನಾನು ಅಮೌಂಟ್ ಎಲ್ಲ ಬೇಡ. ನಾನು ಇಟ್ ವಾಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ದ ಇಂಜುರೀಸ್ ವಾಟ್ ವಿಲ್ ಹ್ಯಾಪನ್ ದೇರ್.
ಹೌದೌದು ಸರ್, ಹೌದು ಸರ್. ನಾನು ಅಲ್ಲಿ ಒಂದು ಕಂಪ್ಯಾರಿಸನ್ ಕೊಡ್ತೀನಿ. ನಾನು ಐ ಟಿಯಲ್ಲಿ ಇದ್ದಿದ್ದು ಅಂತ ಹೇಳ್ತೀನಿ. ಜೂನಿಯರ್ IT ಎಂಪ್ಲಾಯೀಸಿಗೆ ಎಷ್ಟು ಬರುತ್ತೋ ಅಷ್ಟು ಮಾಡಿದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.